ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಮ್ಮ ಸುರ್ಜಿತ್ ಅವರು ಕನ್ನಡದಲ್ಲಿ ಮಾತಾಡಿದರೆ ಬುಲ್ಸ್ ತಂಡದ ಬಗ್ಗೆ ಅಂತ ಹೇಳಬೇಕು ಗುರು. ಏನಂತ ಮಾತಾಡಿದ್ರೆ ನಮ್ಮ ಸುರ್ಜಿತ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ದುಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಾನು 22ನೇ ತಾರೀಕು ಬೆಂಗಳೂರು ಬುಲ್ಸ್ ತಂಡ ಮತ್ತು ಜೈಪುರ್ನ ಎದುರಿಸುತ್ತೆ ಅಂತ ಹೇಳ್ಬೇಕು. ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ ಈ ವರ್ಷ ಅಂತ ಹೇಳಬೇಕು. ಲಾಸ್ಟ್ 11 ಪಂದ್ಯವನ್ನು ಗೆದ್ದಿದ್ದಾರೆ ಜೈಪುರ್ ತಂಡ ಅಂತ ಹೇಳಬೇಕು ಗುರು. ಬೆಂಗಳೂರು ಬುಲ್ಸ್ ಅವ್ರದ್ದು ಆಲ್ರೆಡಿ ಒಂದು ಪಂದ್ಯ ಗೆದ್ದಿದ್ದೀವಿ ಇದೇ ವರ್ಷ ಅಂತ ಹೇಳಬೇಕು. ಒಂದು ಪಂದ್ಯ 2 ಅಂತರಿಂದ ಗೆದ್ದು ಅಂತ ಹೇಳಬೇಕು. ಈಗ ಮತ್ತೊಂದು ಗೆಲ್ಲಬೇಕು ಬೆಂಗಳೂರು ಬುಲ್ಸ್. ಜೈಪುರ್ ಪಿಂಕ್ ಬಾಲ್ ಸುರದ ಗೆಲ್ತು ಅಂತಾರೆ. ತುಂಬಾನೇ ನಂಬಿಕೆ ಬರುತ್ತೆ ಬುಲ್ಸ್ ಅಭಿಮಾನಿಗಳಿಗೆ ಅಂತ ಹೇಳಬೇಕು. ಕಪ್ಪು ಹೊಡ್ತಾರೆ. ಯಾಕಂತಾರೆ ಟೇಬಲ್ ಟಾಪ್ ಅಲ್ಲಿರೋ ತಂಡ ಜೈಪುರ್ ತಂಡ ಈ ವರ್ಷ ಅಂತ ಹೇಳಬೇಕು. ಜೈಪುರ್ ಗೆಲ್ತಿರಲಿಲ್ಲ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ನಮ್ಮ ಸುರ್ಜಿತ್ ಅಂತ ಹೇಳಿರಪ್ಪ ಅಂತ, ನಮಸ್ಕಾರ ಬುಲ್ಸ್ ಸೇನೆ, ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ನಾವು ಇದೇ ರೀತಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಟ ನೀಡ್ತೀವಿ. ಹೌದು, ಸೋತಿರ್ಬೋದು, ಆದರೂ ಗೆದ್ದಿದ್ದೀವಿ, ಚೆನ್ನಾಗಿ ಕೂಡ ಗೆದ್ದಿದ್ದೀವಿ. ಎಲ್ಲ ಒಂದೊಂದು ಮ್ಯಾಚ್ ಬ್ಯಾಡ್ ಗೇಮ್ ಕೂಡ ಇರುತ್ತೆ. ಈ ವರ್ಷ ನಮ್ಮ ತಂಡ ಅಷ್ಟೊಂದು ಸೆಟ್ಟಾಗಿ ಬತ್ತಲ್ಲ. ನನಗೆ ಇಂಥ ಒಂದು ತಂಡಕ್ಕೆ ಆಡಬೇಕು ಅಂತ ತುಂಬಾ ಆಸೆ ಇತ್ತು. ಮಧ್ಯದಲ್ಲೂ ಕೂಡ ನನಗೆ ಇಂಥ ಒಂದು ಕ್ರೇಜ್ ಇರೋ ತಂಡಕ್ಕೆ ಆಡಬೇಕು ಅಂತ ಆಸೆ ಇತ್ತು. ಯಾಕಂತಾರೆ ಇಲ್ಲಿರೋ ಅಭಿಮಾನಿಗಳಾಗಿರ್ಬೋದು, ಸೋತರು ಗೆದ್ದರು ಒಂದೇ ರೀತಿ ಸಪೋರ್ಟ್ ಮಾಡ್ತಾರೆ. ನನಗೆ ಸೋತ್ರೂ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ, ಗೆದ್ರೂ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಾವು ಗೆಲ್ಲೋಕೆ ಅಂತಲೇ ಆಡೋದು. ಆದರೆ ಒಂದು ಬ್ಯಾಡ್ ಗೇಮಿಂದ, ಒಂದು ಬ್ಯಾಡ್ ಡೇಯಿಂದ ನಾವು ಸೋಲ್ತೀವಿ ಅಷ್ಟೇ. ಸೋಲ್ಬೇಕು ಅಂತ ಅದೇ ಕಾರಣಕ್ಕೂ ಆಟ ಆಡೋದಿಲ್ಲ. ಇದೇ ರೀತಿ ಸಪೋರ್ಟ್ ಮಾಡ್ತೀನಿ, ನಾವು ಮ್ಯಾಚ್ನ ಗೆಲ್ಲಿಸ್ಕೊಡ್ತೀನಿ. ನನಗೆ ಬೆಂಗಳೂರು ಬುಲ್ಸ್ ತಂಡ ತುಂಬಾ ಅವಾಗಿಂದಲೂ ಕೂಡ ಇಷ್ಟ ಆಗಿತ್ತು ನನಗೆ. ನಾನು PKL ಯಾವಾಗ ಆಡೋಕ್ಕೆ ಶುರು ಹಚ್ಕೊಂಡೆ ಅವಾಗಿಂದಲೂ ಕೂಡ ಬೆಂಗಳೂರು ಬುಲ್ಸ್ ತಂಡ ತುಂಬಾ ಇಷ್ಟ. ಯಾಕಂದರೆ ಇಲ್ಲಿ ಇರೋ ಫ್ಯಾನ್ಸ್ ಫಾಲೋಯಿಂಗ್ ನೋಡಿ ತುಂಬಾ ಶಾಕ್ ಆದೆ ಅಂತ ಹೇಳಬೇಕು. ಮತ್ತು ಬೆಂಗಳೂರು ಬುಲ್ಸ್ಗೆ ಬಂದಮೇಲೆ ಇನ್ನೂ ಕೂಡ ಅಭಿಮಾನಿ ಹೆಚ್ಚಾಯಿತು ಅಂತ ಹೇಳಬೇಕು. ಯಾವ ರೀತಿ ಫ್ಯಾನ್ ಫಾಲೋಯಿಂಗ್ ಇದೆ, ಕ್ರೇಜ್ ತುಂಬಾ ಇದೆ ಅಂತ ಹೇಳಬೇಕು. ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಎಲ್ಲ ರೀತಿ ಮೆಸೇಜ್ ಮಾಡ್ತಾರೆ. ನಾನು ಚೆನ್ನಾಗಿ ಆಡಿದಾಗ, ಚೆನ್ನಾಗಿ ಆಡ್ತಾ ಹೋದಾಗ ಎಲ್ಲ ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾರೆ ಬುಲ್ಸ್ ಅಭಿಮಾನಿಗಳು ಮತ್ತು ಬುಲ್ಸ್ ತಂಡದ ಕೋಚ್ ಅಲ್ಲ ಅಂತ ನಮ್ಮ ಸುರ್ಜಿತ್ ಹೇಳ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬೈ, ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು.